ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯಗಳು ಯಾವತ್ತು ಆರಂಭ ಆಗುತ್ತೆ ಅನ್ನುವಂತಹ ಪ್ರಶ್ನೆ ಮತ್ತು ಕಾತರದಿಂದ ಕಾಯ್ತಾ ಇದ್ದಂತಹ ಕ್ರಿಕೆಟ್ ಪ್ರೇಮಿಗಳಿಗೆ ಮತ್ತೆ ನಿರಾಸೆ ಆಗ್ತಾ ಇದೆ. ಕಾರಣ ವಿಜಯ್ ಹಜಾರೆ ಮ್ಯಾಚಸ್ಗಳು ನಡಿಬೇಕಾಗಿತ್ತು, ಆದರೆ ಅದಕ್ಕೆ ಅನುಮತಿಯನ್ನ ಕೊಟ್ಟಿಲ್ಲ. ಬಹುಶಃ ಚಿನ್ನಸ್ವಾಮಿಗೆ ಕಪ್ಪು ಚುಕ್ಕೆ ಆಯ್ತಾ ಆ ಕಾಲ್ ತುಳಿತ ಪ್ರಕರಣ ಕ್ರಿಕೆಟ್ ಸಂಭ್ರಮವನ್ನೇ ಕಸ್ತಿದೆ. 11 ಮಂದಿ ಬಲಿ ಪ್ರಕರಣ. ನಾಳೆ ವಿಜಯ್ ಹಜಾರೆ ಪಂದ್ಯ ಸ್ಟೇಡಿಯಂನಲ್ಲಿ ನಡೆಯಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಾಳೆ ಮ್ಯಾಚ್ ನಡೆಯೋದಿಲ್ಲ. ದೆಹಲಿ ಆಂಧ್ರ ನಡುವಿನ ಪಂದ್ಯ ನಡಿಬೇಕಾಗಿತ್ತು, ಎಲ್ಲವೂ ಆಗಿದ್ರೆ. ಆದರೆ ನಾಳೆ ಡೆಲ್ಲಿ ಆಂಧ್ರ ಮ್ಯಾಚ್ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯೋದಿಲ್ಲ. ದೆಹಲಿ ಪರ ಆಡೋದಕ್ಕೆ ವಿರಾಟ್ ಕೊಹ್ಲಿ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಸ್ಟೇಡಿಯಂನಲ್ಲಿ ಅಸಂಖ್ಯಾತ ಫ್ಯಾನ್ಸ್ ಜಮಾವಣೆ ಆಗುವ ಹಿನ್ನೆಲೆ ಚಿನ್ನಸ್ವಾಮಿ ಕ್ರೀಡಾಂಗಣದಿಂದ ಪಂದ್ಯಾವಳಿಯನ್ನ ಸ್ಥಳಾಂತರ ಮಾಡಲಾಗಿದೆ. ನೋಡಿ, ಪೊಲೀಸರಿಂದ ವಿಜಯ್ ಹಜಾರೆ ಟೂರ್ನಿಗೆ ಅನುಮತಿ ಸಿಕ್ಕಿಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ವಿರಾಟ್ ಕೊಹ್ಲಿ ಆಡುವ ಪಂದ್ಯ ನಾಳೆ ನಡೆಯಲ್ಲ. ಕೊಹ್ಲಿ ಅವರ ಆಗಮನದಿಂದ ಅಭಿಮಾನಿಗಳು ಹೆಚ್ಚು ಸೇರುವ ಆತಂಕ ಹಿನ್ನೆಲೆ ಅಭಿಮಾನಿಗಳು ಬಂದರೆ ನಿಭಾಯಿಸೋದು ಕಷ್ಟ ಅನ್ನುವಂಥ ಅಭಿಪ್ರಾಯ. ಸ್ಟೇಡಿಯಂ ಗೇಟ್ ಅಗಲೀಕರಣ ಮಾಡಿಲ್ಲ ಆಡಳಿತ ಮಂಡಳಿ. ಹೀಗೆ ಹಲವು ಕಾರಣಗಳಿಂದ ಸದ್ಯ ನಾಳೆ ಮ್ಯಾಚ್ ನಡೆಯೋದಕ್ಕೆ ಅನುಮತಿಯನ್ನ ನೀಡಿಲ್ಲ. ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಹಿರಿಯ ಕ್ರೀಡಾ ಪತ್ರಕರ್ತ ಜೋಸೆಫ್ ಹೂವರ್ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ನಿರೀಕ್ಷೆ ಮಾಡ್ತಾ ಇದ್ವಿ ನಾಳೆ ಮ್ಯಾಚ್ ನಡಿಬಹುದು ಅಂತ ಹೇಳಿ. ಆ ಪ್ರಕಾರವಾಗಿ KCA ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿತ್ತು, ಒಂದು ಹೊಸ ಹುರುಪಿನಲ್ಲಿತ್ತು. ಆದರೆ ಫೈನಲ್ ಆಗಿ ಮ್ಯಾಚ್ ಕ್ಯಾನ್ಸಲ್ ಆಗಿದೆ. ಇದನ್ನು ಯಾವ ರೀತಿ ನೋಡ್ತೀರಿ ನೀವು? ಯಾವ ಕಾರಣಕ್ಕಾಗಿ ಕ್ಯಾನ್ಸಲ್ ಆಯಿತು ಅಂತ? ಅಲ್ಲ, ಅದು ಮಾಡಿರೋದು ಒಳ್ಳೇದು. ಯಾಕಂದ್ರೆ ಪ್ರಯತ್ನ ಮಾಡಿದ್ದಾರೆ. ಹೊಸ ಕಮಿಟಿ ಬಂದು ಗವರ್ಮೆಂಟ್ ಜೊತೆ ಚರ್ಚೆ ಮಾಡಿ ಈ ತರ ರಿವೈವ್ ಮಾಡ್ಬೇಕು ಕ್ರಿಕೆಟ್ ಅಂದ್ಬಿಟ್ಟು, ಚಿನ್ನಸ್ವಾಮಿ ಸ್ಟೇಡಿಯಂ ಆಡಿಸ್ಬೇಕು ಅಂದ್ಬಿಟ್ಟು ಪ್ರಯತ್ನ ಮಾಡಿದ್ದಾರೆ. ಬಟ್ ಇದು ಪೊಲೀಸ್ ಅವ್ರಿರ್ಲಿ, ಯಾವ್ದೇ ಅಥಾರಿಟಿ ಇದ್ರೆ ಇದು ಒಳ್ಳೆ ಡಿಸಿಷನ್ ಇರಬೇಕು. ಯಾಕಂದ್ರೆ ನಾವು ಮರೆಯಕ್ ಆಗಲ್ಲ. ಜೂನ್ 4ನೇ ತಾರೀಕು ಆಗಿರೋದು ನಾವು ಮರೆಯಕ್ಕೆ ಆಗೋದಿಲ್ಲ. 11 ಜನ ಸತ್ತಿದ್ದಾರೆ. ನೆನ್ನೆ KC ಅವ್ರು ಹೋಮ ಮಾಡಿದ್ದಾರೆ. ಹೋಮ ಮಾಡಿ ಶಾಂತಿ ಪಡ್ತೀವಿ ಅಂದ್ಬಿಟ್ಟು 11 ಲೈಫ್ ನಾವು ಕೊಂಡ್ಕೊಳಕ್ ಆಗಲ್ಲ, ಹೋಗ್ಬಿಡಿದೆ. ಸೊ ಅದನ್ನ ನಾವು ಬೆಲೆ ಕೊಡ್ಬೇಕು. ಕ್ರಿಕೆಟ್ ದೊಡ್ಡದಲ್ಲ, ಒಂದು ಕ್ರಿಕೆಟ್ ಅಸೋಸಿಯೇಷನ್ ದೊಡ್ಡದಲ್ಲ. ಲೈಫ್ ಇಸ್ ಇಂಪಾರ್ಟೆಂಟ್. ಅದು ಸೀರಿಯಸ್ ನಾವು ಅಪ್ರೋಚ್ ಮಾಡ್ಬೇಕಾಗಿರುತ್ತೆ. ಪ್ರಯತ್ನ ಮಾಡಿದ್ದಾರೆ. ಎಸ್ ಸಾದರ್ಲಿ ಇವರೆಲ್ಲ ಸೇರಿ ಗವರ್ಮೆಂಟ್ ಹೋಗಿ ಮೀಟ್ ಮಾಡಿ IPL ನ ವಾಪಸ್ ತರಬೇಕು, ಬೆಂಗಳೂರೊಳಗೆ ಆಡಿಸ್ಬೇಕು ಅಂದ್ಬಿಟ್ಟು ಪ್ರಯತ್ನ ಮಾಡಿದ್ದಾರೆ. ಬಟ್ ಈಗ ಒಂದು ಜಸ್ಟಿಸ್ ಡಿಕುನ ರಿಪೋರ್ಟ್ ಪ್ರಕಾರ ಅಲ್ಲಿನ ಇದು ಫೆಸಿಲಿಟಿ ಸರಿ ಇಲ್ಲ, ಪ್ರಾಬ್ಲಮ್ಸ್ ಇದೆ, ಗೇಟ್ ಸರಿ ಇಲ್ಲ, ಇದು ಎಂಥದ್ದು ಇಲ್ಲ ಅಂದಿದ್ದಕ್ಕೆ ಅದು ಸರ್ಕಾರ ಅದನ್ನ ಬ್ಯಾನ್ ಮಾಡಿದ್ರು. ಈಗ ಹೊಸ ಕಮಿಟಿ ಬಂದು ಅಪ್ರೋಚ್ ಮಾಡಿದ್ದಿಗೆ ಓಕೆ, ಪ್ರಯತ್ನ ಮಾಡಿದ್ದಾರೆ. ಸರ್ಕಾರನು ಹೇಳಿದ್ದಾರೆ ನಾವು ಕಮಿಟಿ ಕಳಿಸ್ತೀವಿ, ನೋಡ್ತೀವಿ ಅಂದ್ಬಿಟ್ಟು. ಈಗ ಇದೆಲ್ಲ ನೋಡಿದ್ದಾರೆ. ಸರ್ಕಾರದಿಂದ ಟೀಮ್ ಕಳ್ಸಿರೋದ್ರೊಳಗೆ ನಮ್ಮ ಗ್ರೇಟರ್ ಬೆಂಗಳೂರು ಅಥಾರಿಟಿ, ನೆನ್ನೆ ನಾನು ಇದ್ದೆ ಅಸೋಸಿಯೇಷನ್ ಬಂದಾಗ. ಸೊ ಫುಲ್ ಆಕ್ಟಿವಿಟಿ ಇತ್ತು. ಪೊಲೀಸ್ ಅವರು ಇದ್ರು, ಬೇರೆ ಬೇರೆಯವರೆಲ್ಲ ಇದ್ರು. ಸೊ ನೋಡಿದಾಗ ಅವರು ನೋಡಿದ್ದಾರೆ ಏನೇನು ಕೊರತೆ ಇದೆ, ಅದು ಅವ್ರು ಹೇಳಿದ್ಮೇಲೆ ಏನಾದ್ರು ಇಂಪ್ರೂವ್ಮೆಂಟ್ ಆಗಿದೆಯಾ ಇಲ್ಲ. ಈಗ ಪ್ರಾಬ್ಲಮ್ ಆಗಿದೆ. ಡಿಕುನ ಅವರು ಈ ತರ ಹೇಳಿದ್ದಾರೆ ಅವ್ರ ರಿಪೋರ್ಟ್ ಒಳಗೆ, ಇಂತಿಂತ ಕೊರತೆಗಳಿದೆ, ಇದನ್ನ ಹೆಂಗ್ ಇಂಪ್ರೂವ್ ಮಾಡ್ಬೇಕು ಅಂತ. ಅದನ್ನ ಪ್ರಯತ್ನ ಮಾಡ್ಲಿಲ್ಲ ಹಳೆ ಕಮಿಟಿಯವರು. ಅವ್ರು ಯಾಕಂದ್ರೆ ಎಲೆಕ್ಷನ್ ಒಳಗೆ ಕೂತ್ಬಿಟ್ಟಿದ್ರು, ಎಲೆಕ್ಷನ್ ಮೋಡ್ ಹೋಗಿದ್ರು ಅವ್ರು. ಈ ಕ್ರಿಕೆಟ್ ಬಗ್ಗೆ ಅವ್ರಿಗೆ ಇದು ಇರ್ಲಿಲ್ಲ, ಇಂಟ್ರೆಸ್ಟ್ ಇರ್ಲಿಲ್ಲ. ಜನ ಪರವಾಗಿ ಅವ್ರಿಗೆ ಇಂಟ್ರೆಸ್ಟ್ ಇರ್ಲಿಲ್ಲ, ಫ್ಯಾನ್ಸ್ ಪರವಾಗಿ ಅವ್ರಿಗೆ ಇಂಟ್ರೆಸ್ಟ್ ಇರ್ಲಿಲ್ಲ. ಅವ್ರಿಗೆ ಇದ್ದಿದ್ದು ಗುರಿ ಇದ್ದಿದ್ದು ಎಲೆಕ್ಷನ್ ಬರ್ತಾ ಇದೆ, ನಾವು ಅದಕ್ಕೆ ತಯಾರಿ ಆಗ್ತಿದೀವಿ ಅಂದ್ಬಿಟ್ಟು ಅದೇ ಪ್ರಯತ್ನ ಮಾಡಿ ಇಷ್ಟು ಜಸ್ಟಿಸ್ ಡಿಕನ್ ಅವ್ರು ಹೇಳಿದ್ದಾರೆ ಇದೆಲ್ಲ ಪ್ರಾಬ್ಲಮ್ಸ್ ಇದೆ, ಇದನ್ನೆಲ್ಲ ಅಡ್ರೆಸ್ ಮಾಡಿದ್ರೆ ಏನೋ ಒಂದು ಮಾಡ್ಬೋದಾಯ್ತು. ಸೊ ಇನ್ನೊಂದ್ ಕಡೆ ನಾವು ನಮ್ಗೆ ಬಹಳ ನೋವಾಗಿದಂದ್ರೆ, ಒಬ್ರು ಫಾರ್ಮರ್ ಟ್ರೆಷರರ್ ಜಯರಾಮ್ ಅವರು ಜನ ಸತ್ತಿದ್ಮೇಲೆ 11 ಜನ ಸತ್ತಿದ್ಮೇಲೆ ಅವರು ತಗೋತಾರೆ, ಇಲ್ಲ ನಮ್ಮ ಕಾರಣದಿಂದ ಆಗಿದೆ ಅಂದ್ಬಿಟ್ಟು ಅವರು ರಿಸೈನ್ ಮಾಡ್ತಾರೆ. ಅದೇ ವ್ಯಕ್ತಿ ಬಂದ್ಬಿಟ್ಟು ತಿರ್ಗಾ ಎಲೆಕ್ಷನ್ ನಿಂತ್ಕೋತಾರೆ ಸೆಕ್ರೆಟರಿ ಪೋಸ್ಟ್ಗೆ. ಸೊ ನಾವೇನ್ ಲೈಫ್ಗೆ ಇಷ್ಟೇ ನಾನು ಬೆಲೆ ಕೊಡೋದು?
ಹ್ಯೂಮನ್ ಲೈಫ್ ಇಷ್ಟೇನಾ ಬೆಲೆ? ನಾವು ವನ್ಯಜೀವಿಗಂತೂ ಕೊಡ್ತಾನೆ ಇಲ್ಲ, ಹ್ಯೂಮನ್ ಲೈಫ್ ಕೊಡ್ತಿರೋದು ಆ ತರ ಸಿಚುವೇಶನ್ ಬಂದಿದೆ. ವ್ಯಾಲ್ಯೂ ಬೇಕು. ಎಸ್, ಒಂದು ಪ್ರಯತ್ನ ಆಗಿದೆ. ಆಟ್ಸ್ ಆಫ್ ಟು ವೆಂಕಟೇಶ್ ಪ್ರಸಾದ್ ಅಂತ ಟೀಮ್ ಹೋಗಿ ಗವರ್ಮೆಂಟ್ ನ ಮೀಟ್ ಮಾಡಿ ಬೆಳಗಾವಿ ಅಸೆಂಬ್ಲಿ ಸೆಷನ್ ಹೋಗಿ ಮಾತಾಡಿ ಬಂದಿದ್ದೆಲ್ಲ ವಿ ಅಪ್ರಿಶಿಯೇಟ್ ದಟ್. ಬಟ್ ಫಸ್ಟ್ ನಾವು ನೋಡ್ಬೇಕಾರದು ಏನು, ಇದನ್ನೆಲ್ಲ ಈ ತರ ಪ್ರಾಬ್ಲಮ್ಸ್ ಇದೆ, ಏನು ಇದನ್ನ ಹೇಗೆ ನಾವು ಅಡ್ರೆಸ್ ಮಾಡೋದನ್ನ ಫಸ್ಟ್ ಮಾಡಿ ನೋಡ್ಕೋಬೋದಾಯ್ತು. ಈಗ ನಾವು IPL ಹೋದ್ರೆ IPL March 26 ಸ್ಟಾರ್ಟ್ ಆಗತ್ತೆ. ಅಷ್ಟ್ರೊಳಗೆ ನಮಗೆ ಕೆಪಾಸಿಟಿ ಇದೆಯಾ, ಇದೆಲ್ಲ ಕೊಟ್ಟಿರೋದು ಕೊರತೆಗಳಿದೆ, ಈ ತರ ಪ್ರಾಬ್ಲಮ್ಸ್ ಇದನ್ನ ಅದನ್ನ ಅಡ್ರೆಸ್ ಮಾಡಕ್ ಟೈಮ್ ಇದೆಯಾ ನಮಗೆ? 2.5 ತಿಂಗಳು ಮಾಡಕ್ ಆಗತ್ತಾ? ಸೊ ಲೆಟ್ಸ್ ಬಿ ರಿಯಲಿಸ್ಟಿಕ್. ಈ RCB ಅವರು ಒಂದು ಆರೋಪಿಗಳು, ಅವ್ರ ಮೇಲೆ FIR ಆಗಿದೆ. ಬೆಂಗಳೂರಿನ ಹೆಸರನ್ನ ಹಾಳು ಮಾಡಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನ ಮಶಾನ ಮಾಡಿದ್ದಾರೆ. ಅವ್ರಿಗೆ ಕ್ರಿಕೆಟ್ ಮುಖ್ಯ. ಈ ಜನ ಸತ್ರು ನಮಗೇನು, ನಮ್ಗೆ ಹಣ ಬಂತು, ಒಂದು ಟೂರ್ನಮೆಂಟ್ ಗೆದ್ವಿ ಎಷ್ಟೋ ಅಂದ್ಬಿಟ್ಟು ಆ ಲೆಕ್ಕಾಚಾರ ಹೋಗಿದ್ದಾರೆ. ಇದೆಲ್ಲ ಸರಿಗ್ ಹೋಗಲ್ಲ. ನಾವು ಪಬ್ಲಿಕ್ ಮಾತಾಡಕ್ ಶುರು ಮಾಡಿದ್ರೆ ಇವ್ರಿಗೆಲ್ಲ ಬೇರೆ ತರ ಆಗತ್ತೆ. ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಎಲ್ರನ್ನು ಗ್ರಾಂಟೆಡ್ ಆಗಿ ತಗೊಂಡ್ಬಿಟ್ಟಿದ್ದಾರೆ. ಯಾರ್ ನಮ್ನ ಕೇಳೋರು, ನಾವ್ ಈ ಮಾಡೋದೇ ಮಾಡ್ತೀವಿ ಅಂದ್ಬಿಟ್ಟು. ಸೊ ಇದೆಲ್ಲ ಯಾಕೋ ನೋಡಕ್ ಹೋದ್ರೆ RCB ಆಟಿಟ್ಯೂಡ್ ಸರಿ ಇಲ್ಲ. ಅವ್ರು ಏನ್ ಮಾಡಿದ್ರು ಅಂದ್ರೆ, ಯಾವಾಗ ಇದು ನಡೀತಿತ್ತು ಎನ್ಕ್ವೈರಿ, ಅವಾಗ ಒಂದು ಟೀಮ್ ನ ಸೆಲೆಕ್ಟ್ ಮಾಡ್ತಾರೆ, PR ಟೀಮ್ ನ, ಪಬ್ಲಿಕ್ ರಿಲೇಷನ್ಸ್ ಟೀಮ್ ನ ಸೆಲೆಕ್ಟ್ ಮಾಡಿ PR ಇದ್ ಮಾಡಿ ಹೆಂಗಾರು ಜನ ಮನ್ಸನ್ನ ಚೇಂಜ್ ಮಾಡ್ಬೇಕು ಅಂದ್ಬಿಟ್ಟು ನನ್ನ ಅಪ್ರೋಚ್ ಮಾಡಿದ್ರು. ನೀವು ಇದ್ರ ಬಗ್ಗೆ ಮಾತಾಡ್ಬೇಕು ಅಂದ್ಬಿಟ್ಟು. ನಾ ಹೇಳಿದೆ, ನಾನ್ ಯಾಕೆ ಮಾತಾಡ್ಬೇಕು? ನಾನು ಮಾತಾಡೋದು ಜನಪರವಾಗಿ ಮಾತಾಡ್ತೀನಿ, ಮತ್ತೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಬಗ್ಗೆ ಮಾತಾಡ್ತೀನಿ, ಕ್ರಿಕೆಟ್ ಬಗ್ಗೆ ಮಾತಾಡ್ತೀನಿ. ನಾನು ಯಾರಿಗೂ ಬಂದು PR ಮಾಡಕ್ಕೆ ನಾನು ತಯಾರಿಲ್ಲ ಅಂದ್ಬಿಟ್ಟು ನಾನು ಹೇಳಿದ್ದೆ. ಸೊ ಎಲ್ಲಾ ತರ ಪ್ರಯತ್ನ ಮಾಡಿದ್ದಾರೆ. ಬಟ್ ನಾವು ಮರೆಯಕ್ಕಾಗತ್ತಾ? ಆ ಜನ ಕಳ್ಕೊಂಡಿದಾರಲ್ಲ 11 ಜೀವಗಳು, ಅವ್ರ ಮನೆಯವ್ರಿಗೆ ನಾವೇನಾದ್ರು ಮುಖ ತೋರ್ಸಕ್ ಆಗತ್ತಾ? ಒಂದೆಷ್ಟು ಜನಕ್ಕೆ ಗಾಯ ಆಗಿತ್ತು, ಅವ್ರಿಗೇನಾದ್ರು ಪರಿಹಾರ ಕೊಟ್ಬಿಟ್ಟು ಈಗ ಯಾರು ಕೇಳಿದಾರ, ನೀವ್ ಹೇಗಿದ್ದೀರಾ, ಸುಧಾರ್ಸ್ಕೊಂಡಿದ್ದೀರಾ, ಇನ್ನೇ ನಾವೇನೋ ಹೆಲ್ಪ್ ಮಾಡ್ಬೇಕಂತ ಯಾರು ಕೇಳಿದಾರ? ಯಾರು ಇಲ್ಲ. ನಮ್ಮ RCB ಇಂದನು ಕೇಳಿಲ್ಲ, ನಮ್ಮ KSA ಇಂದನು ಯಾರು ಕೇಳಿಲ್ಲ. ಯಾಕಂದ್ರೆ KSA ಅವ್ರನ್ನ ನಿಮ್ಗೆ ಹೇಳಿದ್ನಲ್ಲ, ಅವ್ರಿಗೆ ಎಲೆಕ್ಷನ್ ಮುಖ್ಯ ಇತ್ತು. ಏನು ಒಂದ್ ಜೀವ ಹೋದ್ರೆ ಏನು, ನೆಕ್ಸ್ಟ್ ಎಲೆಕ್ಷನ್ ಬರ್ತೀನಿ, ಪವರ್ ಬರ್ತೀನಿ, ನಾನು ಅಧಿಕಾರ ತೋರಿಸ್ತೀನಿ, ದಾದಾಗಿರಿ ತೋರಿಸ್ತೀನಿ ಅಂದ್ಬಿಟ್ಟು ಆಟಿಟ್ಯೂಡ್ ಇಟ್ಕೊಂಡ್ ಬಂದ್ರೆ, ಹ್ಯುಮ್ಯಾನಿಟಿ ಇಲ್ದವ್ರೆ ವಾಟ್ ಇಸ್ ದ ಮೀನಿಂಗ್ ಆಫ್ ಕ್ರಿಕೆಟ್? ಯಾಕಂದ್ರೆ ಕ್ರಿಕೆಟ್ ಇಸ್ ಒನ್ಸ್ ಅಪಾನ್ ಅ ಟೈಮ್ ಜೆಂಟಲ್ಮೆನ್ಸ್ ಗೇಮ್. ಈಗ ಬಿಡಿ, ಈಗ ಬೇರೆ ತರ, ಈಗ ದುಡ್ಡಿದ್ರೆ ಕ್ರಿಕೆಟ್ ಆ ತರ ಆಗ್ಬಿಟ್ಟಿದೆ ಸಿಚುವೇಶನ್. ಸೊ ಎಲ್ಲೋ ಒಂದ್ ಕಡೆ ಇವರು ಪ್ರಯತ್ನ ಮಾಡಿದ್ರು. ಎಸ್, ಇದು ವಿರಾಟ್ ಕೊಹ್ಲಿ ಬಂದಿದ್ದಾರೆ, ಒಂದ್ ಸ್ಟ್ಯಾಂಡ್ ನ ಓಪನ್ ಮಾಡಿ ಆಡಬೇಕು ಅಂತ ಪ್ರಯತ್ನ ಮಾಡಿದ್ರು. ಅದನ್ನ ಜಸ್ಟಿಫೈಬ್ಲಿ ಪೊಲೀಸ್ ಅವ್ರಿರ್ಲಿ, ಬೇರೆ ಅಥಾರಿಟೀಸ್ ಅದನ್ನ ಡಿನೈ ಮಾಡಿದ್ದಾರೆ. ಸೊ ನಾವು ಅದನ್ನ ಅಪ್ರಿಶಿಯೇಟ್ ಮಾಡ್ಲೇಬೇಕು. ಯಾಕಂದ್ರೆ ನಾವು ಮರೆಯಕ್ ಆಗೋದಿಲ್ಲ. June 4th ನಾವು ಮರೆಯೋದು ಇಲ್ಲ, ಯಾವತ್ತಿಗೂ ಮರೆಯೋದಿಲ್ಲ. ಈಗ ಈ ದುರಂತ ನಡೆದಂತಹ ಟೈಮ್ನಲ್ಲಿ ಈ ಹಿಂದಿನ ಆಡಳಿತ ಮಂಡಳಿಯ ವಿರುದ್ಧ ಧ್ವನಿ ಎತ್ತಿದವರು ನೀವು, ಜೋಸೆಫ್ ಹೋರ್ ಅವರೇ. ನಾವು ನಿಮ್ಮನ್ನ ಆ ದುರಂತದ ವಿಚಾರವಾಗಿ ಬಹಳ ಸಾರಿ ಮಾತಾಡಿಸಿದ್ದೀವಿ, ಕರೆಸಿದ್ದೀವಿ. ನೀವೊಬ್ಬರೇ ಗಟ್ಟಿಯಾಗಿ ಆಡಳಿತ ಮಂಡಳಿಯ ವಿರುದ್ಧ ಮಾತಾಡಿದ್ರಿ. ಅಲ್ಲಿರುವಂಥ ಲೋಪಗಳ ಬಗ್ಗೆ ಬೆಳಕು ಚೆಲ್ಲುವಂಥ ಕೆಲಸ ನಿಮ್ಮಿಂದ ಆಯಿತು. ಈಗ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮತ್ತೆ ಆ ಹಳೆಯ ವೈಭವ ಮರುಕಳಿಸಬೇಕು ಅಂತಂದರೆ, ಮತ್ತೆ ಮ್ಯಾಚ್ಗಳು ನಡಿಬೇಕು ಅಂತಂದರೆ ಯಾವ ವಿಚಾರಗಳನ್ನು ಸರಿಪಡಿಸ್ಕೊಂಡು ಮ್ಯಾಚ್ ಆಗಬೇಕು, ಏನೇನು ಲೋಪಗಳಿದೆ ಅಲ್ಲಿ, ಅದು ಯಾವ ರೀತಿ ಸರಿ ಹೋಗ್ಬೇಕು ನಿಮ್ಮ ಪ್ರಕಾರ? ಸರ್, ಈಗ ಜಸ್ಟಿಸ್ ಡಿಕ್ಕುನ ರಿಪೋರ್ಟ್ ಬೇಕಾಗಿಲ್ಲ ನಮ್ಗೆ, ಅದು ಕೊಟ್ಟಿದ್ದಾರೆ. ಅದು ಇಲ್ದರೆ ನಾವ್ ಹೇಳ್ಬಹುದು ಏನೇನ್ ಬೇಕಾಗಿತ್ತು ಅಂದ್ಬಿಟ್ಟು. ಯಾಕಂದ್ರೆ ಫಸ್ಟ್ ಫೈರ್ ಬ್ರಿಗೇಡ್ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಇಂತಿಂತ ಇಶ್ಯೂಗಳು ಇದೆ, ಇದು ಎಸ್ಕೇಪ್ ರೂಟ್ಸ್ ಸರಿ ಇಲ್ಲ, ಫೈರ್ ಇದಕ್ಕೆ ಎಕ್ಸ್ಟಿಂಗ್ವಿಶ್ ಮಾಡಕ್ಕೆ ನಮ್ಮ ಹತ್ರ ಫೆಸಿಲಿಟಿ ಇಲ್ಲ KSA ಅಂತ ಅವ್ರು ಹೇಳಿದ್ದಾರೆ. ಎಷ್ಟೋ ವರ್ಷಗಳಿಂದ ಹೇಳಿದ್ದಾರೆ. ಮತ್ತೆ ನಮಗಿರೋ ಗೇಟ್ಗಳು, ಅಗಲವಾಗಿ ಗೇಟ್ಗಳಿದ್ಯಾ, ಇದು ಯಾವ್ದೋ ಒಂದು ಕುರಿ ಬಿಡ್ತಾರಲ್ಲ ಇದ್ರೊಳಗೆ ಹೋಗಕ್ಕೆ, ಆ ತರ ಗೇಟ್ಗಳಿದೆ. ಬೇರೆ ಎಂಟ್ರೆನ್ಸ್ ಗೇಟ್ ಮಾತ್ರ ಚೆನ್ನಾಗಿದೆ, ಯಾಕಂದ್ರೆ ಟೀಮ್ ಹೊರಗಡೆ ಬರ್ಬೇಕು, ಸೆಲೆಬ್ರಿಟೀಸ್ ಬರ್ಬೇಕು. ಫ್ಯಾನ್ಸ್ ಬಂದ್ಬಿಟ್ಟು ಈ ಕುರಿ ದಾರಿಗಳು ನೋಡ್ಕೊಂಡು ಹೋದಂಗೆ, ಅವ್ರಿಗೆ ನಡೆಯಕ್ಕೂ ಅವ್ರಿಗೆ ಜಾಗ ಇಲ್ಲ. ಆ ರೋಡ್ ಸೈಡ್ ಇದೆ, ಅದು ಬೇರೆ ಎಂಟ್ರೆನ್ಸ್. ಸೊ ಇದೆಲ್ಲ ಇವರು ಯೋಚಿಸ್ಬೇಕಾಯ್ತು. ಇದೆಲ್ಲ ಇದೆ, ಪ್ರಾಬ್ಲಮ್ಸ್ ಇದೆ, ಇದನ್ನ ಹೆಂಗ್ ಅಡ್ರೆಸ್ ಮಾಡ್ಬೇಕು ಅಂದ್ಬಿಟ್ಟು ಇವ್ರಿಗೆಲ್ಲ ಗೊತ್ತಿದೆ ಅಂತ ಇಲ್ಲ. ಯಾಕಂದ್ರೆ ಇವರೆಲ್ಲ ಇಂಟರ್ನ್ಯಾಷನಲ್ ಆಗಿ ನೋಡ್ಕೊಂಡ್ ಬಂದಿದ್ದಾರೆ. ಯಾರು ನಮ್ ಬ್ರಿಜೇಶ್ ಪಟೇಲ್ ಇರ್ಬೋದು, ಬೇರೆಯವರು ಬೇರೆ ಇಂಟರ್ನ್ಯಾಷನಲ್ ಸ್ಟೇಡಿಯಂಸ್ ಹೇಗಿದೆ, ಅದ್ ಹೇಗ್ ಫೆಸಿಲಿಟೀಸ್ ನಡೆಸ್ತಾರೆ ಅಂದ್ಬಿಟ್ಟು ಎಲ್ಲ ನೋಡ್ಕೊಂಡ್ ಬಂದಿದ್ದಾರೆ. ಆದ್ರೆ
ಏನು ಮಾಡಿಲ್ಲ. ಯಾಕಂದ್ರೆ ಇವ್ರದ್ದು ಹೇಗಂದ್ರೆ ನಮ್ದೇ ರಾಜ್ಯ, ನಮ್ದೇ ಕ್ರಿಕೆಟ್ ಅಸೋಸಿಯೇಷನ್, ನಾವೇನ್ ಬೇಕಾದ್ರೂ ಮಾಡ್ಬೋದು ಅಂದ್ಬಿಟ್ಟು ಕೂತಿದ್ರು. ಸೊ ಅದನ್ನ ಇವರೆಲ್ಲ ನೋಡಿದ್ರೆ ಈ ಸಿಚುವೇಶನ್ ಬರ್ತಿರ್ಲಿಲ್ಲ. ಹ್ಮ್ ಆಮೇಲೆ ಇನ್ನೊಂದ್ ಹೇಳ್ಬೇಕಂದ್ರೆ ಫಸ್ಟ್ ಅಡ್ಮಿನಿಸ್ಟ್ರೇಷನ್ ಕರೆಕ್ಟ್ ಆಗಿ ಇದ್ದಿದ್ರೆ ಈ ತರ ಸಿನಾರೋ ಆಗ್ತಾನೆ ಇರ್ಲಿಲ್ಲ. ಇವತ್ತು ಹೋಗಿ ನಾವು ಬೇಡ್ಕೋಬೇಕಾಗಿದೆ ಗವರ್ಮೆಂಟ್ ಹತ್ರ, ದಯವಿಟ್ಟು ಹಿಂಗ್ ಆಗ್ಬಿಟ್ಟಿದೆ, ನಾವು ಬಿಡಕ್ ಆಗಲ್ಲ ಇಂಟರ್ನ್ಯಾಷನಲ್ ಮ್ಯಾಚಸ್ ಮತ್ತೆ IPL ಬಿಡಕ್ ಆಗೋದಿಲ್ಲ ಅಂದ್ಬಿಟ್ಟು ಕೇಳ್ಕೊಳಕ್ಕೆ ಈ ತರ ನಮ್ಗೆ ಸಿಚುವೇಶನ್ ಬೇಕಾಗಿರ್ಲಿಲ್ಲ. ಯಾಕಂದ್ರೆ ನಾವು ಇದನ್ನೆಲ್ಲ ಕೊರತೆಗಳನ್ನ ನೋಡ್ಕೊಂಡು ಬೇರೆ ಇದೆಲ್ಲ ಮಾಡಿದ್ರೆ ಇವ್ರಿಗೆ ಕ್ಲಬ್ ಹೌಸ್ ಡೆವಲಪ್ಮೆಂಟ್ ಮಾಡಕ್ಕೆ ದುಡ್ಡಿದೆ. ಕ್ಲಬ್ ಹೌಸ್ ಎಷ್ಟು ಬೇಕಾದ್ರೂ ಸುರಿತಾರೆ ದುಡ್ಡು. ಅದೇನು ಕುಡಿಯಕ್ಕೆ ಅವ್ರಿಗೆ ಜಾಗ ಮಾಡ್ಕೊಳಕ್ಕೆ, ಅವ್ರ ತಿಂಡಿ ಮಾಡಕ್ ಜಾಗಕ್ಕೆಲ್ಲ ಅದಕ್ಕೆಲ್ಲ ಇವ್ರಿಗೆ ಫೆಸಿಲಿಟಿಗೆ ಅಪ್ಗ್ರೇಡ್ ಮಾಡಕ್ ಫೆಸಿಲಿಟಿ ಇದೆ. ಹ್ಮ್ ಈ ಜನ ಬಂದ್ಬಿಟ್ಟು ದುಡ್ಡು ಕೊಡ್ಕೊಂಡು ಮ್ಯಾಚ್ ನೋಡಕ್ ಬರ್ತಾರಲ್ಲ, ಪಾಪ ಲೈಫ್ ಕೊಟ್ಕೊಂಡ್ ಬರ್ತಾರೆ. ಹ್ಮ್ ಅಂತವ್ರಿಗೆ ಇವ್ರು ಏನು ಫೆಸಿಲಿಟಿ ಕೊಡಕ್ ಇವ್ರಿಗೆ ಇದು ಇರ್ಲಿಲ್ವಾ, ಇವ್ರಿಗೆ ಇಂಟ್ರೆಸ್ಟ್ ಇರ್ಲಿಲ್ವಾ? ಹ್ಮ್ ನಾನು ಇವತ್ತು ಕೇಳ್ಬೋದು, ಇದೇ ಮಾತು ನಾನು ಎಷ್ಟೋ ವರ್ಷಗಳಿಂದ ಕೇಳ್ಕೊಂಡ್ ಬರ್ತಿದ್ದೀನಿ. ಬಟ್ ಏನಾಗಿದೆ ಅಂದ್ರೆ ಅನ್ಫಾರ್ಚುನೇಟ್ ಆಗಿ ನಾವೇನ್ ಹೇಳಕ್ ಹೋದ್ರೆ ನಮ್ಮ ಮೇಲೆ ಗುರಿ ಇರ್ತಾರೆ. ನನ್ ಮೇಲೆ ಎಷ್ಟೋ ಕೇಸ್ ಹಾಕ್ತರು, ಡಿಫಮೇಶನ್ ಕೇಸ್ ಅಲ್ಲಿ ಹಾಕ್ತರು. ಕೊನೆಗೆ ನಾನ್ ನಗ್ತಾ ಇದ್ದೆ, ನಾನು ಕ್ರಿಯೇಟ್ ಬರ್ದಿದ್ದೀನಿ, ಕ್ರಿಕೆಟ್ ಪರವಾಗಿ ಬರ್ದಿದ್ದೀನಿ, ಕ್ರಿಕೆಟರ್ಸ್ಗೆ ಬರ್ದಿದ್ದೀನಿ, ಅಸೋಸಿಯೇಷನ್ ಪರವಾಗಿ ಬರ್ದಿದೀವಿ ಅಂದ್ಬಿಟ್ಟು. ಬಟ್ ಅವ್ರಿಗೆ ಏನಂದ್ರೆ ದಿಮಾಗು, ಇವ್ರನ್ನ ಕ್ವೈಟ್ ಮಾಡ್ಬಿಟ್ರೆ ಬೇರೆಯವ್ರನ್ನೆಲ್ಲ ಕ್ವೈಟ್ ಮಾಡ್ಬೋದು ಅಂದ್ಬಿಟ್ಟು ಈಗ ಮೀಡಿಯಾಗೆ ಧಮಕಿ ಕೊಡ್ತಾರೆ. ನೀ ಏನೋ ನಮ್ ಬಗ್ಗೆ ಮಾತಾಡಿದ್ರೆ ಬರ್ದ್ರೆ ನಿಮ್ ಮೇಲೆ ಡಿಫಮೇಶನ್ ಕೇಸ್ ಹಾಕ್ತೀವಿ ಬಿಟ್ಟು ಧಮಕಿ ಕೊಡ್ತಿದ್ರು. ಈ ಹೊಸ ಕಮಿಟಿ ಮಾಡೋದಿಲ್ಲ, ಬಟ್ ಹಳೆ ಕಮಿಟಿ ಅವ್ರು ಮಾಡಿದ್ರು, ಎಷ್ಟೋ ಬಂತು ನಮಗಿದು. ಇದೆಲ್ಲ ಆಟಿಟ್ಯೂಡ್ ಹೋಗ್ಬೇಕು. ಆಮೇಲೆ ಒಂದನ್ನ ಜ್ಞಾಪಕ ಇಟ್ಕೋಬೇಕು, ನಮ್ಮ ಕ್ರಿಕೆಟ್ ನಡೀತಿರೋದು ಜನದಿಂದ, ಪ್ರೀತಿಯಿಂದ, ಆ ಫ್ಯಾನ್ಸ್ ಇಂದ. ಅವ್ರಿಗೂ ಒಂದಷ್ಟು ಮರ್ಯಾದೆ ಕೊಡ್ಬೇಕು, ಅವ್ರಿಗೆ ಒಳ್ಳೆ ಫೆಸಿಲಿಟೀಸ್ ಕೊಡ್ಬೇಕು. ವಾಶ್ರೂಮ್ ಫೆಸಿಲಿಟಿ ನೀವು ನೋಡಕ್ ಹೋದ್ರೆ ಇವತ್ತು ಗಂಟ್ಲೆ ನಾನ್ ಯಾಕಂದ್ರೆ ನಾನು ಐ ಬಿನ್ ಪ್ರಿವಿಲೇಜ್ಡ್, ಐ ಬಿನ್ ಫಾರ್ಚುನೇಟ್, ದೇವ್ರು ನನ್ಗೆ ಆಪರ್ಚುನಿಟೀಸ್ ಕೊಟ್ಟಿದ್ರು. ಇಡೀ ಎಲ್ಲೆಲ್ಲಿ ಕ್ರಿಕೆಟ್ ನಡೀತು ಇಂಟರ್ನ್ಯಾಷನಲ್ ಸ್ಟೇಡಿಯಮ್ಸ್ ಎಲ್ಲ ನಾನು ನೋಡ್ಕೊಂಡ್ ಬಂದಿದ್ದೀನಿ. ಅಲ್ಲಿ ಹೇಗ್ ನಡ್ಕೋತಾರೆ ಕ್ರಿಕೆಟ್, ಹೇಗೆ ಜನನ ಹೊರಗಡೆ ಬಿಡ್ತಾರೆ ಎಲ್ಲ ನಾನು ನೋಡ್ಕೊಂಡ್ ಬಂದಿದ್ದೀನಿ. ಸೊ ನಾನ್ ನೋಡ್ಕೊಂಡ್ ಬಂದ್ಬಿಟ್ಟು ನಾನು ಇವತ್ತು ಈ ಸ್ಟೇಡಿಯಂ ನೋಡಕ್ ಹೋದ್ರೆ ಇದು ಏನಿದು 1947 ಸ್ಟೇಡಿಯಂ ಇದ್ದಂಗಿದೆ. ದುಡ್ಡಿದೆ, 400 ಕೋಟಿ ಇದೆ ನಮ್ಮ ಅಕೌಂಟ್ ಒಳಗೆ, KC ಅಕೌಂಟ್ ಒಳಗೆ. ಬಟ್ ಏನ್ ಸುಖ, ನೀವ್ ಅಕೌಂಟ್ ಒಳಗೆ ಇಟ್ಕೊಂಡು ಬಿಸಿ ಮಾಡ್ಬೇಕಷ್ಟೇ ಅಂತೂ ಜನಕ್ಕೆ ಫೆಸಿಲಿಟಿ ಕೊಡಕ್ಕೆ ನಿಮ್ಗೆ ಯೋಗ್ಯತೆ ಇರ್ಲಿಲ್ಲ, ನೀವ್ ಯೋಚಿಸ್ಲಿಲ್ಲ. ಯಾಕಂದ್ರೆ ಇವ್ರಿಗೆ ತೋರ್ಸ್ಕೊಳ್ಳೋದು ಏನಂದ್ರೆ ನಾನು ಅಧಿಕಾರ, ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ನಾನು ಕ್ಲಬ್ ಹೌಸ್ ಮೆಂಬರ್ಸ್ಗೆ 500 ಪಾಸ್ ಕೊಟ್ಬಿಡ್ತೀನಿ, ನನ್ಗೆ 500 ವೋಟ್ ಬಂದ್ಬಿಡುತ್ತೆ, ನಾನು ಎಲೆಕ್ಷನ್ ನಿಂತ್ಕೋತೀನಿ ಅಂದ್ಬಿಟ್ಟು ಈ ತರ ಆಟಿಟ್ಯೂಡ್ ಇಟ್ಕೊಂಡು ನಡ್ಸ್ಕೊಂಡ್ ಬಂದ್ರು. ಈಗ ದೇವ್ರ ದಯೆಯಿಂದ ಕ್ರಿಕೆಟರ್ಸ್ ಬಂದಿದ್ದಾರೆ, ಏನೋ ಮುಂದಕ್ಕೆ ಕ್ರಿಕೆಟ್ ನ ಮುಂದಕ್ಕೆ ತಗೊಂಡು ಹೋಗ್ತೀನಿ, ಕ್ಲೀನ್ ಅಪ್ ಮಾಡ್ತೀನಿ ಬಂದಿದ್ದಾರೆ. ಈಗ ಪ್ರಯತ್ನ ಮಾಡಿದ್ದಾರೆ. ಹೌದು, ನಮ್ಗೆ IPL ಬೇಕು, ನಮ್ಗೆ ಇಂಟರ್ನ್ಯಾಷನಲ್ ಮ್ಯಾಚ್ ಬೇಕು, ಮತ್ತೆ ಈ ಕ್ರಿಕೆಟ್ ವಿರಾಟ್ ಕೊಹ್ಲಿ ಬಂದಿರೋದ್ರಿಂದ ಈ ಮ್ಯಾಚ್ಗಳು ಇಲ್ಲಿ ಆಡ್ಸೋಣ ಅಂತ ಕೇಳಿದಾರೆ. ಅದ್ರ ಕರೆಕ್ಟ್ ಆಗಿ ನಮ್ಮ ಇವ್ರ ಅಥಾರಿಟೀಸ್ ಡಿನೈ ಮಾಡಿದ್ದಾರೆ. ಟೈಮ್ ತಗೊಂಡು ಏನೇನ್ ಕೊರತೆಗಳಿದೆಯೋ ನಾವ್ ಇವತ್ತಿಂದನೇ ಶುರು ಮಾಡಿ ಫ್ಯೂಚರ್ ರೆಡಿ ಆಗಿರ್ಬೇಕು. ಆಲ್ರೆಡಿ ಸರ್ಕಾರ ಒಂದು ತೀರ್ಮಾನ ತಗೊಂಡಿರೋದೇನು, ಬೊಮ್ಮನಹಳ್ಳಿ ಕಡೆಗೆ ಒಂದು ಹೊಸ ಸ್ಟೇಡಿಯಂ ಮಾಡ್ತಾರೆ ಅಂತ, ಮಾಡ್ಲಿ, ಅದು ಬೇಕು. ಬಟ್ ಚಿನ್ನಸ್ವಾಮಿ ಸ್ಟೇಡಿಯಂ ಬಿಟ್ಟು ಹೋಗಕ್ಕಾಗಲ್ಲ. ಅದೇ ನಮ್ಮ ಗುಡಿ, ಕರ್ನಾಟಕ ಕ್ರಿಕೆಟ್ ನ ಗುಡಿ. ಮುಂಚೆ ನಮ್ಮ ಸೆಂಟ್ರಲ್ ಕಾಲೇಜ್ ಇತ್ತು, ಅಲ್ಲೇ ನಮ್ಮ ಕರ್ನಾಟಕ ಕ್ರಿಕೆಟ್ ಶುರು ಆಗಿದ್ದು. ಅದನ್ನ ನಾವು ಇದು ಮಾಡ್ಬಿಟ್ವಿ. ಈಗ ಕರ್ನಾಟಕ ಚಿನ್ನಸ್ವಾಮಿ ಸ್ಟೇಡಿಯಂ ಎಷ್ಟು ಮ್ಯಾಚ್ ನಡೆದಿದೆ, ಇಂಟರ್ನ್ಯಾಷನಲ್ ಮ್ಯಾಚಸ್, ಅದನ್ನ ನಾವು ಬಿಟ್ಕೊಡಕ್ ಆಗಲ್ಲ. ಏನಾದ್ರು ಕ್ರಿಕೆಟ್ ನಡಿಬೇಕು, ಬಟ್ ಅಲ್ಲಿನ ಫೆಸಿಲಿಟೀಸ್ ಇಂಪ್ರೂವ್ ಆಗ್ಬೇಕು, ವಾಸ್ಟ್ ಆಗಿ ಆಗ್ಬೇಕು. ಹೊಡೆದಾಕ್ಬಿಟ್ಟು ಬೇರೆ ತರ ಮಾಡಿ. ಸೊ ಈ ತರ ಸಿಚುವೇಶನ್ ಒಳಗೆ ಜನ ಬಲಿಯಾಗಿ, ಜನಕ್ಕೆ ಏಟ್ ಬಿದ್ದು ಎಷ್ಟೋ ಜನ ಇನ್ನ ಗಾಯದೊಳಗಿದ್ದಾರೆ, ಎಷ್ಟೋ ಜನಕ್ಕೆ ಸ್ಪೈನ್ ಇಂಜುರಿ ಆಗಿದೆ, ಕೆಲವರು ಹೇಳ್ತಾರೆ ನೆಕ್ಕು ಇನ್ನ ರಿಕವರಿ ಆಗಿಲ್ಲ ಅಂತ ಕೆಲವರು ಬಂದಿದ್ದಾರೆ. ಸೊ ಅಂತವ್ರಿಗೆಲ್ಲ ಇರ್ಬೇಕಾದ್ರೆ ನಾವ್ ಯೋಚಿಸ್ಬೇಕು, ನಮ್ ಕ್ರಿಕೆಟ್ ಮುಖ್ಯನಾ ಅಥವಾ ನಮ್ಮ ಜನದ ಲೈಫ್ ಇಂಪಾರ್ಟೆಂಟಾ, ಜನದ ವೆಲ್ಬೀಯಿಂಗ್ ಇಂಪಾರ್ಟೆಂಟಾ ನಾವು ನೋಡ್ಬೇಕಾಗತ್ತೆ. ಅದನ್ನ ನಾವು ಈ ಕಮಿಟಿ ಇರ್ಲಿ, ಯಾವ್ದೇ ಕಮಿಟಿ ಇರ್ಲಿ, ನಾವು ಇವತ್ತು ಇದೇ ತರನೇ ಹೇಳ್ತೀವಿ, ದಯವಿಟ್ಟು ಗಿವ್ ರೆಸ್ಪೆಕ್ಟ್ ಫಾರ್ ಪೀಪಲ್. ಈಗ ಇನ್ನೊಂದು ವಿಚಾರ ಏನಂತಂದ್ರೆ, ಹಲವು ಕಾರಣಗಳಿಂದ ನಾಳೆ ನಡೆಯುವಂತ ಮ್ಯಾಚ್ಗೆ ಅಲ್ಲಿ ಅನುಮತಿ ಸಿಕ್ಕಿಲ್ಲ. ಇದರಲ್ಲಿ ಒಂದು ಕಾರಣ ಏನಂತಂದ್ರೆ, ಕೊಹ್ಲಿ ಬರ್ತಿದ್ದಾರೆ, ಕೊಹ್ಲಿನ ನೋಡೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಬಹುದು ಅಂತ. ಈಗ ಸ್ಟೇಡಿಯಂನ ಕೆಪಾಸಿಟಿ ಎಷ್ಟಿದೆ ಅಷ್ಟು ಜನರನ್ನ ಮಾತ್ರ ಬಿಡ್ತಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರುವಂತಹ ಸಾಧ್ಯತೆ ಇದೆ ಅಂತಂದ್ರೆ ಅದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕಾಗಲ್ವಾ? ಅವ್ರನ್ನ ಹೆಂಗೆ ಬಿಟ್ಟು ಬಿಡ್ತಾರೆ ಒಳಗಡೆ ಅನ್ನುವಂಥ ಪ್ರಶ್ನೆಯೂ ಇದೆ.
ಅಲ್ಲ, ನನಗೆ ಮಾಹಿತಿ ಇರುತ್ತೆ ಅಂದ್ರೆ ಇವ್ರು 8,000 ಟಿಕೆಟ್ ನ ಮಾರಿ ಒಂದು ಸ್ಟ್ಯಾಂಡ್ ಮಾತ್ರ ಬಿಡ್ಬೇಕು ಅಂದ್ಬಿಟ್ಟು ಪ್ರಯತ್ನ ಮಾಡಿದ್ರು. ಹ್ಮ್ ಯಾಕಂದ್ರೆ ಅದು ಒಂದು ಜೆನ್ಯೂನ್ ಇದೆ. ಯಾಕಂದ್ರೆ ಆಲೂರ್ ಒಳಗೆ ಆಡಿದ್ರೆ ಕ್ರಿಕೆಟ್, ಎಲ್ಲೂ ಮ್ಯಾಚ್ ಆಡ್ತಾರೆ, ಅಲ್ಲಿ ಜನ ತುಂಬಿರ್ತಾರೆ. ವಿರಾಟ್ ಕೊಹ್ಲಿ ಬಂದಿದ್ದಾರೆ ಅಂದ್ರೆ ಎಲ್ಲಾ ಕಡೆಯಿಂದ ಊರ್ ಕಡೆಯಿಂದ ಜನ ಬಂದು ನುಗ್ತಾರೆ. ಅಲ್ಲಿ ಸ್ಟ್ಯಾಂಡ್ಸ್ ಇಲ್ಲ, ಎಂತದ್ದು ಇಲ್ಲ, ಅಲ್ಲಿ ಫ್ರೀ ಫಾರ್ ಆಲ್ ಆಗತ್ತೆ. ಅದನ್ನೆಲ್ಲ ಯೋಚಿಸ್ಬಿಟ್ಟು ಇವರು ನಮ್ಮ ಕ್ರಿಕೆಟ್ ಅಸೋಸಿಯೇಷನ್ ಈಗ ವೆಂಕಟೇಶ್ ಪ್ರಸಾದ್ ಅಪ್ರೋಚ್ ಮಾಡಿ, ಇಲ್ಲ ಇಲ್ಲ ಆಡಿದ್ರೆ ಬೆಟ್ರು, ಸೇಫ್ಟಿನೂ ಇರತ್ತೆ, ಆಮೇಲೆ ವಿ ಕ್ಯಾನ್ ರಿವೈವ್ ಕ್ರಿಕೆಟ್ ಇನ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಹೋಗಿದ್ದಾರೆ. ಬಟ್ ಎಲ್ಲೋ ನೀವು ನೋಡಿ, ಎಲ್ಲರೂ ಇವಾಗ ನಿಮ್ಗೆಲ್ರಿಗೂ ಗೊತ್ತಿರೋ ವಿಷಯ ಏನಂದ್ರೆ ಅಥಾರಿಟೀಸ್ ಹವ್ ಡಿನೈಡ್ ಇಟ್. ಹ್ಮ್ ಸೊ ವಿರಾಟ್ ಕೊಹ್ಲಿ ಬಂದಿದ್ದಾರೆ ಅಂದ್ಬಿಟ್ಟು ಇವ್ರು ಪ್ರಯತ್ನ ಮಾಡಿದ್ದಾರೆ, ಬಟ್ ಅಥಾರಿಟೀಸ್ ಹವ್ ನಾಟ್ ಅಗ್ರೀಡ್. ಅಂಡ್ ಐ ವಿಲ್ ಅಗ್ರಿ ವಿತ್ ದಮ್, 100% ಅಗ್ರಿ ವಿತ್ ದಮ್, ಬಿಕಾಸ್ ನಮ್ಮ ಫೆಸಿಲಿಟೀಸ್ ಇಂಪ್ರೂವ್ ಆಗ್ಬೇಕು. ವೆಂಕಟೇಶ್ ಪ್ರಸಾದ್ ಅವರು ಬಂದಿದ್ದಾರೆ. ಈಗ ಬಹಳ ನಿರೀಕ್ಷೆ ಇದೆ ವೆಂಕಟೇಶ್ ಪ್ರಸಾದ್ ಅವ್ರ ಮೇಲೆ. ಅವರು ಅಧಿಕಾರ ತೆಗೆದುಕೊಂಡ ಕ್ಷಣದಿಂದ ನಾನಾ ರೀತಿಯ ಪ್ರಯತ್ನಗಳನ್ನು ಕೂಡ ಪ್ರಾಮಾಣಿಕವಾಗಿ ಮಾಡ್ತಿದ್ದಾರೆ. ಏನ್ ನಿರೀಕ್ಷೆ ಮಾಡ್ತೀರಿ ವೆಂಕಟೇಶ್ ಪ್ರಸಾದ್ ನೇತೃತ್ವದ ತಂಡದಿಂದ, ಆ ಮ್ಯಾನೇಜ್ಮೆಂಟ್ ಟೀಮಿಂದ? ಅಲ್ಲ, ನಾನಂತೂ ಬಹಳ ಭರೋಸೆ ಇದೆ ಈ ಟೀಮ್ ಮಲ್ಗೆ. ಇಲ್ಲ ಒಂದೆರಡು ಕಡೆ ಇದ್ದಾರೆ, ಜನ ಸರಿ ಇಲ್ದವ್ರು ಇದ್ದಾರೆ, ಕ್ರಿಕೆಟ್ ಹಾಳು ಮಾಡ್ದವ್ರು ಇದ್ದಾರೆ ಕಮಿಟಿ ಒಳಗೆ. ಆ ಕಡೆಯಿಂದ ಗೆದ್ಕೊಂಡ್ ಬಂದಿದ್ದಾರೆ, ಈ ಕಡೆಯಿಂದ ಗೆದ್ಕೊಂಡ್ ಬಂದವ್ರೆ. ಬಟ್ ನನಗೆ ಅವ್ರಿಬ್ಬರು ಆ 2 ಶನಿಗಳು ಬಿಟ್ಟು ನಾನು ಹೇಳ್ಬೇಕಂದ್ರೆ ಈ ಕಮಿಟಿ ಮೇಲೆ ನನಗೆ ಸಿಕ್ಕಾಪಟ್ಟೆ ಭರೋಸೆ ಇದೆ. ಯಾಕಂದ್ರೆ ಇವ್ರು ಬಂದಿರೋದು ಕ್ರಿಕೆಟ್ ಪರವಾಗಿ ಬಂದಿದ್ದಾರೆ. ಹ್ಮ್ ಆಮೇಲೆ ಅವ್ರಿಗೆ ಮೆಂಬರ್ಸ್ ನೋವು ನೋಡಿದ್ದಾರೆ. ಸತಿ ಏನಾಗಿದೆ, IPL ಮ್ಯಾಚಸ್ ಟಿಕೆಟ್ ತಗೋಬೇಕಂದ್ರೆ ಮೆಂಬರ್ಸ್ ನ 2.5 ಗಂಟೆ 3 ಗಂಟೆ ಕ್ಯೂ ಅಲ್ಲಿ ಕೂರ್ಸಿದ್ದಾರೆ ತಗೊಳಕ್ಕೆ. ಸೊ ಇವ್ರು ಮೆಂಬರ್ಸ್ ನೋವು ಕೇಳ್ಕೊಂಡಿದ್ದಾರೆ. ಮತ್ತೆ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಎಷ್ಟು ಡ್ಯಾಮೇಜ್ ಆಗಿತ್ತು, ಎಲ್ಲ ಹುಬ್ಳಿ ಇರ್ಲಿ, ಬೆಳಗಾಂ ಇರ್ಲಿ, ನಮ್ಮ ಹಾಲೂರ್ ಇರ್ಲಿ, ಅಲ್ಲೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಇದು ಪಾಳಾಗಿ ಬಿದ್ದಿರೋದನ್ನ ಇವರು ತಿರ್ಗಾ ಅದನ್ನ ಹೆಂಗ ರಿವೈವ್ ಮಾಡ್ಬೇಕು, ಕ್ರಿಕೆಟ್ ಡಿಸ್ಟ್ರಿಕ್ಟ್ಸ್ ಒಳಗೆ ಇಂಪ್ರೂವ್ ಮಾಡ್ಬೇಕು ಅಂತ ಬಂದಿದ್ದಾರೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಇವರು ಈ ಮೊಫಸಲ್ ಕ್ರಿಕೆಟ್ ಮೇಲೆ ಕಾನ್ಸಂಟ್ರೇಷನ್ ಕೊಟ್ಟು ನಮ್ಮ ಅಕಾಡೆಮಿ, ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅಕಾಡೆಮಿಗೆ ಒಂದು ನ್ಯೂ ಡೈರೆಕ್ಷನ್ ಕೊಟ್ಟು ಅದರಿಂದ ಕ್ರಿಕೆಟರ್ಸ್ ನ ಡೆವಲಪ್ ಮಾಡ್ಬೇಕಂತ ಬಂದಿದ್ದಾರೆ. ನಾನು ಖುದ್ದಾಗೆ ಲಾಸ್ಟ್ ವೀಕ್ ಬರ್ದಿದ್ದೀನಿ ಅವ್ರಿಗೆ, ಈ ತರ ಕ್ರಿಕೆಟ್ ಒಳಗೆ ಮಾರಾಟ ಆಗ್ತಿದೆ, ಹುಡುಗರು ಆಡಕ್ಕೆ ಟೀಮ್ ಒಳಗೆ ದುಡ್ಡು ಕೊಟ್ಟು ಆಡ್ತಿದ್ದಾರೆ. ಸೊ ಅದನ್ನ ನೀವು ನಿಲ್ಸ್ಬೇಕು. ಹೇಗ್ ನಿಲ್ಸ್ಬೇಕಂದ್ರೆ ನೀವು ಈ ತರ ಮಾಡ್ಬೇಕಾಗತ್ತೆ. ಇಂತ ಅಂಡರ್ 12, ಅಂಡರ್ 14, ಅಂಡರ್ 16, ಅಂಡರ್ 19 ಟೂರ್ನಮೆಂಟ್ ನೀವು ಮಾಡ್ತಿರೋದು ದುಡ್ಡು ಖರ್ಚು ಮಾಡಿ, ಲಾಜಿಸ್ಟಿಕ್ಸ್ ಇರಲಿ, ಹ್ಯೂಮನ್ ರಿಸೋರ್ಸಸ್ ಎಲ್ಲ ಖರ್ಚು ಮಾಡಿ ನೀವು ಝೀರೋ ವ್ಯಾಲ್ಯೂ ಬರ್ತಿದೆ ಅಲ್ಲಿಂದ. ಯಾಕಂದ್ರೆ ದುಡ್ಡು ಕೊಟ್ಟವ್ರು ಕ್ರಿಕೆಟ್ ಆಡ್ತವ್ರೆ. ಸೊ ಅದನ್ನ ನಿಲ್ಸಕ್ಕೆ ನಾನು ಅವ್ರನ್ನ ಬೇಡ್ಕೊಂಡಿದ್ದೀನಿ. ಇನ್ನೊಂದು ಈ ಕಮಿಟಿಗೆ ನಾನು ಕೇಳಿರೋದೇನಂದ್ರೆ, ದಯವಿಟ್ಟು ಎಲ್ಲಾ ಕ್ರಿಕೆಟ್ ಕ್ಲಬ್ ಪ್ರೆಸಿಡೆಂಟ್ ಮತ್ತೆ ಸೆಕ್ರೆಟರಿನ ಕೂಡಾಕಿ ಕರ್ಸಿ ಒಂದ್ ಮೀಟಿಂಗ್ಗೆ ಕೂತ್ಕೊಂಡು ಚರ್ಚೆ ಮಾಡಿ, ಕರ್ನಾಟಕ ಕ್ರಿಕೆಟ್ ಯಾಕೆ ಈ ತರ ಪಾಳಾಗಿದೆ ಅಂದ್ಬಿಟ್ಟು ಕೂತ್ಕೊಂಡು ಚರ್ಚೆ ಮಾಡಿ, ಇಂತಿಂತ ಘಟನೆಗಳಾಗ್ತಿದೆ, ಹುಡುಗರು ದುಡ್ಡು ಕೊಟ್ಟು ಕ್ರಿಕೆಟ್ ಆಡ್ತವ್ರ. ಅಂಡರ್ 12 ಇಂದಾನೆ ಪೇರೆಂಟ್ಸ್ ಏನ್ ತಗೊಂಡ್ಬಿಟ್ಟಿದಾರೆ ಅಂದ್ರೆ, ನಮ್ ಮಕ್ಕಳಿಗೆ ನಾವು ದುಡ್ಡು ಕೊಟ್ಟು ಆರಿಸ್ಬಿಟ್ರೆ ಅವ್ರ ಮುಂದಕ್ಕೆ ಬಂದ್ಬಿಡ್ತಾರೆ ಅಂತ ತಗೊಂಡ್ಬಿಟ್ಟಿದ್ದಾರೆ. ಅದು ಆಗೋದಿಲ್ಲ. ಟ್ಯಾಲೆಂಟ್ ಟು ಟ್ಯಾಲೆಂಟೇ. ಆದ್ರೆ ಇದು ಏನಾಗ್ತಿದೆ ಅಂದ್ರೆ, ಈ ಒಂದು ಟೀಮ್ ಒಳಗೆ 14 ಜನ ಇದ್ರೆ 7 ಜನ ದುಡ್ಡು ಕೊಟ್ಟು ಆಡ್ತಾರೆ, 7 ಜನ ಒಳ್ಳೆ ಪ್ಲೇಯರ್ ಇರ್ತಾರೆ. ಆ ಟೀಮ್ ಮುಂದಕ್ಕೆ ಹೋಗಲ್ಲ, ಫಸ್ಟ್ ರೌಂಡ್ಗೆ ಔಟ್ ಹೋಗ್ತಾರೆ. ಸೊ ಇದನ್ನ ತಡೆ ಹಾಕಿ ನಾನು ಬೇಡ್ಕೊಂಡಿದ್ದೀನಿ. ಸೊ ಎಲ್ಲಾ ಕ್ಲಬ್ ಸೆಕ್ರೆಟರೀಸ್, ಪ್ರೆಸಿಡೆಂಟ್ಸ್ ಕರ್ಸಿ ಅವ್ರ ಜೊತೆ ಮೀಟಿಂಗ್ ಮಾಡಿ ಅವ್ರನ್ನ ಪಾರ್ಟ್ನರ್ ಆಗಿ ತಗೊಳ್ಳಿ, ಅವ್ರ ಕೋಆಪರೇಷನ್ ತಗೊಳ್ಳಿ, ಹೇಗೆ ನಾವು ಮುಂದೆ ತಗೊಂಡು ಹೋಗ್ಬೇಕು. ಯಾಕಂದ್ರೆ ಎಲ್ರೂ ಪಾರ್ಟಿಸಿಪೇಷನ್ ಬೇಕು. ಬೇರೆ ವೆಂಕಟೇಶ್ ಪ್ರಸಾದ್ ಮಾಡಕ್ ಆಗೋದಿಲ್ಲ, ಎಲ್ಲರೂ ಬರ್ಬೇಕು. ಬಂದು ಈ ತರ ಎಲ್ಲಿತ್ತು ನಮ್ ಕರ್ನಾಟಕ ಕ್ರಿಕೆಟ್, ನಾನ್ ಯಾವತ್ತೂ ಹೇಳ್ತೀನಿ, ನಮ್ ಕರ್ನಾಟಕ ಕ್ರಿಕೆಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಒನ್ ಟೈಮ್, ಬಾಂಬೆ ಬಿಟ್ರೆ. ಇವತ್ತು ನಾವು ಕೇರಳ ಮೇಲೆ ಸೋಲ್ತೀವಿ, ಜಾರ್ಖಂಡ್ ಮೇಲೆ ಸೋಲ್ತೀವಿ. ನಾವು ಯಾವ ಲೆಕ್ಕಕ್ಕೆ ಬಂದ್ಬಿಟ್ಟಿದೆ ನಮ್ ಕ್ರಿಕೆಟ್. ಸೊ ಈಗ ಇವರೆಲ್ಲ ಸೇರಿ ಆಯ್ತು, ಹಿಂಗೆಲ್ಲ ಆಗಿದೆ, ಇದೆಲ್ಲ ಈ ಶನಿಗಳು ಇದ್ದು ಕಾಟ ಹೋಗಿದೆ, ಇನ್ ಮುಂದೆ ಆದ್ರೂ ನಿಯತ್ತಾಗೆ ನಮ್ ಕ್ರಿಕೆಟ್ ನ ನಡ್ಸ್ಕೊಂಡು ಹೋಗ್ಬೇಕನ್ನೋ ಒಂದು ದಾರಿ ತೋರಿಸ್ಬೇಕು. ಆಮೇಲೆ ಪೇ ಫಾರ್ ಪ್ಲೇ ಇದೆಯಲ್ಲ, ಪೇ ಟು ಪ್ಲೇ, ಆ ಸ್ಕೀಮು ಸ್ಟಾಪ್ ಆಗ್ಲೇಬೇಕು. ಅದನ್ನ ನಾನು ಬೇಡ್ಕೊಂಡಿದ್ದೀನಿ, ಅದನ್ನ ಕನ್ಸಿಡರ್ ಮಾಡ್ತಾರೆ ಅಂತ ನನ್ಗೆ ಭರೋಸೆ ಇದೆ ಅಂತ ಹೇಳಿ. ಓಕೆ ಜೋಸೆಫ್, ಒಂದೇ ನಿಮಿಷ ಸಂಪರ್ಕದಲ್ಲಿ ವಾಪಸ್ ಬರ್ತೇನೆ. ನಿಮ್ಮ ಹತ್ರ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ.
ವಿಜಯ್ ಹಜಾರೆ ಟೂರ್ನಿ ಪಂದ್ಯದ ಮೈದಾನ ಇನ್ನೂ ಕೂಡ ನಿಗೂಢವಾಗಿದೆ. ಎಲ್ಲಿ ನಡೆಯುತ್ತೆ ಮ್ಯಾಚ್ ಅನ್ನೋದ್ರ ಬಗ್ಗೆ ಇನ್ನೂ ಗೊತ್ತಾಗ್ತಿಲ್ಲ. ಬೆಂಗಳೂರಲ್ಲೇ ನಿಗದಿಯಂತೆ ಪಂದ್ಯ ಬಹುತೇಕ ನಿಶ್ಚಿತ. ಆದರೆ ಎಲ್ಲಿ? ಚಿನ್ನಸ್ವಾಮಿ ಬದಲು ದೇವನಹಳ್ಳಿ ಅಲ್ಲ ಅಥವಾ ಆಲೂರಲ್ಲ. ದೇವನಹಳ್ಳಿಯ ಮೈದಾನ ಅಥವಾ ಆಲೂರು ಮೈದಾನ, ಈ ಎರಡರಲ್ಲಿ ಎಲ್ಲಿ ನಡೆಯುತ್ತೆ ಮ್ಯಾಚ್ ಅನ್ನೋದ್ರ ಬಗ್ಗೆ ಇನ್ನೂ ನಿಗೂಢತೆಯನ್ನು ಕಾಯ್ದುಕೊಂಡಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಚರಣ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚರಣ್, ಯಾವೆಲ್ಲ ಕಾರಣಗಳನ್ನ ಇಟ್ಕೊಂಡು ನಾಳೆ ನಡೀತಾ ಇದ್ದ ಮ್ಯಾಚ್ಗೆ ಅನುಮತಿ ಸಿಗಲಿಲ್ಲ? ಒಂದು, ಇನ್ನೊಂದು, ಎಲ್ಲಿ ನಡೆಯುತ್ತೆ ಮ್ಯಾಚ್ ಇನ್ನೂ ಈ ಬಗ್ಗೆ ಕ್ಲಾರಿಟಿ ಇಲ್ಲ. ಫೈನಲ್ ಹಂತದಲ್ಲಿ ಮತ್ತೆ ಇಂತಲ್ಲಿ ನಡೆಯುತ್ತೆ ಅಂತ ಹೇಳೋದು, ಅಲ್ಲಿ ಜನ ಓಡೋಗೋದು, ಮತ್ತೆ ಅದೇ ರೀತಿಯ ಗೊಂದಲ ಯಾಕೆ? ಎಸ್ ಶ್ರೀಪಾದ್, ಪ್ರಮುಖವಾಗಿ ಚಿನ್ನಸ್ವಾಮಿ ಮೈದಾನದಲ್ಲಿ ಪಂದ್ಯಾಕೂಟವನ್ನು ನಡೆಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಹೋಮ ಹವನಗಳನ್ನು ಮಾಡಿ ಆಯಿತು, ಸರ್ಕಾರಗಳ ಜೊತೆ ಚರ್ಚೆಯನ್ನು ಮಾಡಿ ಆಯಿತು, BCCIನ ಒಂದು ಅನುಮತಿಯನ್ನು ಕೂಡ ಪಡೆದಾಯಿತು. ಏನು ನಾಳೆ ಒಂದು ಪಂದ್ಯಾಕೂಟವನ್ನು ಆಯೋಜನೆ ಮಾಡಲಿಕ್ಕೆ ಸಿದ್ಧತೆಯನ್ನು ಕೂಡ ಚಿನ್ನಸ್ವಾಮಿ ಮೈದಾನದ ಮಾಡಿಕೊಳ್ಳಲಾಗಿತ್ತು. ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಏನಿದೆ ಪಂದ್ಯಾಟವನ್ನು ಚಿನ್ನಸ್ವಾಮಿ ಮೈದಾನದಲ್ಲಿ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿತ್ತು. ಆದರೆ ಇದೀಗ ಸರ್ಕಾರದ ನಿಲುವು ಮತ್ತು ಚಿನ್ನಸ್ವಾಮಿ ಮೈದಾನದ ಒಂದಿಷ್ಟು ತನಿಖೆಯ ಬಗ್ಗೆ ಮಾಡಿದ್ದಂತಹ ನಿಲುವು ಏನಿದೆ, ಆ ಒಂದು ಸಮಿತಿಯ ಒಂದು ಆಧಾರದ ಮೇಲೆಗೆ ಚಿನ್ನಸ್ವಾಮಿ ಮೈದಾನದಲ್ಲಿ ಪಂದ್ಯಾಟವನ್ನು ರದ್ದು ಮಾಡಲಾಗಿರುವಂಥದ್ದು. ಪ್ರಮುಖವಾಗಿ ಇದೀಗ ಏನು ಮಹೇಶ್ವರ್ ರಾವ್ ಈ ಒಂದು ಸಮಿತಿಯ ಮುಖ್ಯಸ್ಥರಾಗಿದ್ದರು, ಅವರ ಹೇಳಿಕೆಯ ಪ್ರಕಾರ ಚಿನ್ನಸ್ವಾಮಿಯಲ್ಲಿ ಒಂದಿಷ್ಟು ಅಂಶಗಳನ್ನು ಅಂತ ಹೇಳಿದರೆ ಜನ ಬರುವಂಥ ಸಾಧ್ಯತೆಗಳು ಮತ್ತು ಮೈದಾನದ ಗುಣಮಟ್ಟ ಮತ್ತು ಆ ಒಂದು ಕ್ವಾಲಿಟಿಗಳನ್ನು ನೋಡಿಕೊಂಡು ಚಿನ್ನಸ್ವಾಮಿಯಲ್ಲಿ ಈ ಒಂದು ವಿಜಯ ಹಜಾರೆ ಟ್ರೋಫಿ ಏನಿತ್ತು, ನಾಳೆ ನಡಿಬೇಕಾಗಿದ್ದಂಥ ಪಂದ್ಯಾಟ ಏನಿತ್ತು, ಅದನ್ನು ರದ್ದು ಮಾಡಲಾಗಿರುವಂಥದ್ದು. ಬಹುತೇಕ ದೇವನಹಳ್ಳಿಯ NCA ಮೈದಾನ ಏನಿದೆ, ಆ ಒಂದು ಮೈದಾನದಲ್ಲಿ ಈ ಪಂದ್ಯಾಕೂಟವನ್ನು ನಡೆಸಲಿಕ್ಕೆ ಇದೀಗ ಸಿದ್ಧತೆಗಳು ಕೂಡ ನಡೀತಿರುವಂಥದ್ದು. ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಈ ಒಂದು ವಿಜಯ ಹಜಾರೆ ಟ್ರೋಫಿ ಏನಿದೆ, ಈ ಒಂದು ಟ್ರೋಫಿಯ ಬೆಂಗಳೂರಿನಲ್ಲಿ ನಡೆಯುವಂಥ ಪಂದ್ಯಾಟಗಳು ಮತ್ತಷ್ಟು ಗೊಂದಲದಲ್ಲಿ ನಿರ್ಮಾಣ ಆಗ್ತಾ ಇದೆ. ಸಭೆಯ ಮೇಲೆ ಸಭೆಗಳನ್ನು ನಡೆಸಿದ್ರು ಕೂಡ ಎಲ್ಲಿ ಈ ಒಂದು ಪಂದ್ಯಾಟವನ್ನು ನಡೆಸಬೇಕು ಅನ್ನುವಂತಹ ಗೊಂದಲ ಏರ್ಪಡಾಗ್ತಾ ಇದೆ. ಬಹುತೇಕ ದೇವನಹಳ್ಳಿಯ NCA ಮೈದಾನ ಏನಿದೆ, ಆ ಒಂದು ಮೈದಾನದಲ್ಲೇ ಮಾಡಲಿಕ್ಕೆ ಇದೀಗ KSCA ಕೂಡ ಒಂದು ಸಭೆಯನ್ನು ನಡೆಸಿತ್ತು ಸಂಜೆಯ ವೇಳೆಗೆ ಸಭೆಯಲ್ಲಿ ಆ ಒಂದು ದೇವನಹಳ್ಳಿಯ ಮೈದಾನ ಏನಿದೆ, ಆ ಒಂದು ಮೈದಾನದಲ್ಲೇ ನಡೆಸಬೇಕು ಅನ್ನುವಂತಹ ನಿರ್ಧಾರವನ್ನು ಮಾಡಿರುವಂಥದ್ದು. ಆದರೆ ಬಹುನಿರೀಕ್ಷಿತವಾಗಿ ಚಿನ್ನಸ್ವಾಮಿ ಮೈದಾನದಲ್ಲೇ ಈ ಒಂದು ಪಂದ್ಯಾಕೂಟವನ್ನು ಆರಂಭ ಮಾಡಬೇಕು. ಯಾವಾಗ ಚಿನ್ನಸ್ವಾಮಿ ಮೈದಾನದಲ್ಲಿ ಕಳ್ತುಳಿತ ಪ್ರಕರಣ ಆಯಿತು, ಅದಾದ ಬಳಿಕ ಚಿನ್ನಸ್ವಾಮಿ ಮೈದಾನಕ್ಕೆ ಒಂದು ಕಳಂಕ ತಟ್ಟಿದ ಹಾಗಿತ್ತು. ಹೀಗಾಗಿ ಈ ಮೈದಾನದ ಒಂದು ಕಳಂಕವನ್ನು ತೆಗೆದಕ್ಕೋಸ್ಕರ ಅನೇಕ ಪ್ರಯತ್ನವನ್ನು ಮಾಡಲಾಯಿತು. ಹಿಂದೆ ಪಂದ್ಯಾಟ ಏನು ಸಜ್ಜಾಗಿತ್ತು, ಚಿನ್ನಸ್ವಾಮಿಯಲ್ಲಿ ನಿಗದಿಯಾಗಿತ್ತು, ಆ ಸಂದರ್ಭದಲ್ಲಿ ಪೂಜೆ ಪುನಸ್ಕಾರ ಹೋಮ ಹವನಗಳನ್ನು ಮಾಡಲಾಯಿತು. ಆದರೂ ಕೂಡ ಎಲ್ಲೋ ಒಂದು ಕಡೆಯಲ್ಲಿ ಹೋಮ ಹವನ ಪೂಜೆ ಪುನಸ್ಕಾರ ಫಲಿಸಲಿಲ್ಲ ಅನ್ನೋ ರೀತಿಯಲ್ಲಿ ಇದೀಗ ಚಿನ್ನಸ್ವಾಮಿಯ ವರದಿಯನ್ನು ಸಿದ್ಧಪಡಿಸಿದ್ದಂತಹ ಸಮಿತಿ ಈ ಒಂದು ಮೈದಾನದಲ್ಲಿ ಪಂದ್ಯಾಕೂಟವನ್ನು ನಡೆಸಬಾರ್ದು, ಅದನ್ನು ರದ್ದು ಮಾಡುವಂತಹ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು. ಪೊಲೀಸರ ಮನವಿಯ ಮೇರೆಗೆ ಮತ್ತು ಸಮಿತಿಯ ಮನವಿಯ ಮೇಲೆಗೆ ನಿರ್ಧಾರದ ಮೇಲೆಗೆ KSCA ಕೂಡ ಈ ಒಂದು ತೀರ್ಮಾನವನ್ನು ಕೈಬಿಟ್ಟು ದೇವನಹಳ್ಳಿಯ ಈ ಒಂದು ಮೈದಾನ ಏನಿದೆ, NCA ಮೈದಾನ ಏನಿದೆ, ಅಲ್ಲಿ ನಡೆಸುವಂತಹ ತೀರ್ಮಾನಕ್ಕೆ ಇದೀಗ ಬಂದಿರುವಂಥದ್ದು. ಈಗ ವೆಂಕಟೇಶ್ ಪ್ರಸಾದ್ ಮತ್ತು ನೂತನವಾಗಿ ಸೆಲೆಕ್ಟ್ ಆಗಿದ್ದಂತಹ ಒಂದಿಷ್ಟು ಪದಾಧಿಕಾರಿಗಳು ಸಂಜೆ ವೇಳೆಗೆ ಒಂದು ಸಭೆಯನ್ನು ನಡೆಸ್ತಾರೆ. ಆ ಒಂದು ಸಭೆಯಲ್ಲಿ ತೀರ್ಮಾನವನ್ನು ಕೂಡ ಮಾಡ್ತಾರೆ. ಬಹುತೇಕವಾಗಿ ದೇವನಹಳ್ಳಿಯ NCA ಮೈದಾನ ಏನಿದೆ, ಆ ಒಂದು ಮೈದಾನದಲ್ಲೇ ನಡೆಸುವಂತಹ ಸಿದ್ಧತೆಗಳು ಕೂಡ ಇದೀಗ ಈ ಒಂದು ಸಭೆಯಲ್ಲಿ ನಿರ್ಧಾರ ಆಗಿರುವಂಥದ್ದು. ಆದರೆ ಮತ್ತಷ್ಟು ಗೊಂದಲ ಆಗ್ತಾ ಇರುವಂಥದ್ದು, ನಾಳೆ ಮುಂಜಾನೆ ಹೊತ್ತಿಗೆ ಸುಮಾರು 10 ಗಂಟೆ ಸುಮಾರಿಗೆ ಮತ್ತೊಂದು ಎಲ್ಲ ಪದಾಧಿಕಾರಿಗಳ ಜೊತೆ ಒಂದು ಸಭೆಯನ್ನು ನಡೆಸಿ ಮತ್ತೆ ಆಲೂರು ಮೈದಾನವ NCA ಮೈದಾನವ ಅನ್ನುವಂತಹ ಒಂದು ತೀರ್ಮಾನಕ್ಕೆ ಬರಲಿಕ್ಕೆ ಇರುವಂಥದ್ದು. ಶ್ರೀಪಾದ್, ಥ್ಯಾಂಕ್ ಯು ಚರಣ್ ಮಾಹಿತಿಗಾಗಿ. ಚಿನ್ನಸ್ವಾಮಿ ಸ್ಟೇಡಿಯಂನ ವಿಚಾರವಾಗಿ ನಾವು ಮಾತಾಡ್ತಾ ಇದ್ವಿ. ಮತ್ತೆ ಹಿರಿಯ ಕ್ರೀಡಾ ಪತ್ರಕರ್ತ ಜೋಸೆಫ್ ಹೂವರ್ ನಮ್ಮ ಜೊತೆಗೆ ಅಗೇನ್ ಸಂಪರ್ಕದಲ್ಲಿದ್ದಾರೆ. ಅವರನ್ನ ಮಾತಾಡ್ತೀನಿ. ಜೋಸೆಫ್ ಹೂವರ್ ಅವರೇ, ಒಂದು ಕಾಲದಲ್ಲಿ ಕ್ರಿಕೆಟ್ ರತ್ನಗಳನ್ನು ಕೊಟ್ಟಂತಹ ಮೈದಾನ ಅಂತಂದರೆ ಚಿನ್ನಸ್ವಾಮಿ ಸ್ಟೇಡಿಯಂ. ಇಂಡಿಯನ್ ಟೀಮಲ್ಲಿ 8 ಜನ ಕರ್ನಾಟಕದಿಂದ ಆಟಗಾರರು ಆಡಿದ್ದಾರೆ ಅಂತಂದರೆ ಅದಕ್ಕೆ ಕಾರಣ ಇದೇ ಚಿನ್ನಸ್ವಾಮಿ ಸ್ಟೇಡಿಯಂ. ಅಂಥ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಈಗ ಈ ರೀತಿಯ ಪರಿಸ್ಥಿತಿ ಬಂತು ಅಂತಂದರೆ ಇದಕ್ಕೆ ನಾವು ಯಾರನ್ನ ಹೊಣೆ ಮಾಡೋಣ, ಇದು ಯಾವಾಗ ಸರಿ ಹೋಗುತ್ತೆ ಅನ್ನುವಂಥದ್ದು ಒಬ್ಬ ಕ್ರಿಕೆಟ್ ಪ್ರೇಮಿಯ ಪ್ರಶ್ನೆ ಆಗಿದೆ. ಅಲ್ಲ, ನಾನು ಬ್ಲೇಮ್ ಮಾಡೋದು ನಮ್ಮ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅಥಾರಿಟೀಸ್ಗೆ. ಯಾಕಂದ್ರೆ ಫಸ್ಟ್ ಇದು ನಿಮ್ಮ ಮನೆ, ಇದು ನಮ್ಮ ದೇವಸ್ಥಾನ, ಕ್ರಿಕೆಟಿನ ದೇವಸ್ಥಾನ. ಸೊ ನೀವು ಅಲ್ಲಿ ಎಲ್ಲ ತಯಾರಿ ಕರೆಕ್ಟ್ ಆಗಿ ಮಾಡಿ ಈ ತರ ಒಂದು ಇವೆಂಟ್ ಮಾಡಕ್ ಬಂದಿದ್ರೆ ಬೇರೆ ತರ. ನೀವೇನ್ ಮಾಡಿದ್ರಿ, ದಿಢೀರ್ ಅಂದ್ಬಿಟ್ಟು RCB ಅವ್ರು ಹೇಳ್ಬಿಟ್ರು ಅಂದ್ಬಿಟ್ಟು ನೀವು RCB ಪರವಾಗಿ ಹೋಗ್ಬಿಟ್ಟು ನಮ್ಮ ಗವರ್ಮೆಂಟ್ಗೆ ನೀವು ಅಪ್ರೋಚ್ ಮಾಡ್ತೀರಾ.
ಈ ತರ ನಾವು RCB ಅವರು ಇದ್ ಮಾಡ್ಬೇಕಂತೆ ವಿಕ್ಟರಿ ಪೆರೇಡ್, ದಯವಿಟ್ಟು ಪರ್ಮಿಷನ್ ಕೊಡಿಬಿಟ್ಟು. KSC ಅವ್ರಿಗೂ ಇದಕ್ಕೂ ಏನ್ ಸಂಬಂಧ? RCB ಇರೋದು ಒಂದು IPL ಟೀಮ್, ಅದು ಬೆಂಗಳೂರು ಟೀಮ್ ಅಲ್ಲ, ಬೆಂಗಳೂರದೇ ಅಲ್ಲ IPL, ಅದು ಕೂತಿರೋದು ಲಂಡನ್ ನಲ್ಲಿ, ಅದು ಆ ಕಂಪನಿ. ಒಂದು ಎರಡನೇದಾಗಿ ಅವ್ರಿಗೆ ಇದ್ದಿದ್ದು DNA ಇವೆಂಟ್ ಮ್ಯಾನೇಜ್ಮೆಂಟ್. ಅವ್ರು ಏನ್ ಮಾಡ್ತಿದ್ರು? ಇವ್ರು ಯಾಕೆ ಹೋದ್ರು? ನಮ್ಮ KSC ಅವರು RCB ಪರವಾಗಿ ಯಾಕೆ ಹೋದ್ರು? ಇವ್ರು ಯಾಕೆ ಹೋಗಿದ್ರು ನೀವ್ ಪ್ರಶ್ನೆ ಮಾಡಿದಾಗ ನೀವ್ ಎಲ್ಲಿಗೆ ಬರ್ತೀರಾ ಅಂದ್ರೆ ಇವ್ರದೇ ತಪ್ಪು, ಇವ್ರು ಹೋಗ್ಬಾರ್ದಾಯ್ತು. ಇವ್ರು ಹೋಗಿಲ್ಲ ಅಂದ್ರೆ ಇದು ಕೇಳಿಲ್ಲ ಅಂದ್ರೆ ಈ ವಿಕ್ಟರಿ ಪೆರೇಡ್ ಆಗ್ತಾ ಇರ್ಲಿಲ್ಲ. ಬಹುಶಃ ಇನ್ನೊಂದ್ 2 ದಿವಸ 3 ದಿವಸ ಬಿಟ್ಕೊಂಡ್ ಮಾಡ್ಬೋದಾಯ್ತು. ಇವ್ರ ತಾನೇ ಅರ್ಜೆಂಟ್ ಮಾಡಿದ್ದು. ಇವ್ರೇನ್ ಮಾಡ್ತಿದ್ರು? ನಮ್ಮ ಅಸೋಸಿಯೇಷನ್ ಇದ್ದಿದ್ದು ನಮ್ಮ ಮ್ಯಾನೇಜಿಂಗ್ ಕಮಿಟಿ ಮೆಂಬರ್ಸ್ ಏನ್ ಮಾಡ್ತಿದ್ರು? ಇಲ್ಲಿ ಆಫೀಸ್ ಬೇರರ್ಸ್ ಏನ್ ಮಾಡ್ತಿದ್ರು? ಅವಾಗ ಇವ್ರಿಗೆ ಬುದ್ಧಿ ಇರ್ಲಿಲ್ವಾ? ಸೊ ಯಾರು ಇವಾಗ ಇವ್ರು ರೆಂಟ್ ಕೊಡ್ತಾರೆ, ನಿಮ್ಮ ಮನೆ ರೆಂಟ್ ಕೊಟ್ಬಿಟ್ರೆ ನಿಮ್ ಮನೆ ಏನ್ ಬೇಕಾದ್ರೂ ನಡಿಬಹುದಾ? ಏನ್ ಗಂದೆ ಬೇಕಾದ್ರೂ ನಡಿಬಹುದಾ? ಇವ್ರಿಗೆ ಜವಾಬ್ದಾರಿ ಬೇಡ್ವಾ? ಇವ್ರು ಮಾಡಿದ ತಪ್ಪಿಗೆ ಇದು ಆಗಿದ್ದು. ಹೌದು, RCB ಸೆಲೆಬ್ರೇಷನ್ ಬೇಕಾಯ್ತು, DNA ಅವ್ರಿಗೆ ಇವೆಂಟ್ಸ್ ಮ್ಯಾನೇಜ್ಮೆಂಟ್. ಇವ್ರು ಯಾಕ್ರಿ ಹೋಗ್ಬೇಕಾಯ್ತು? ಇವ್ರು ಹೋಗ್ಬಿಟ್ಟು ಅಪ್ರೋಚ್ ಮಾಡೋದು ಗೌರ್ಮೆಂಟ್ಗೆ, ದಯವಿಟ್ಟು ಇವ್ರಿಗೆ ಸೆಲೆಬ್ರೇಟ್ ಮಾಡ್ಬೇಕಂತೆ ಇದು ಮಾಡೋದು. ಇವ್ರು ತಾನೇ ಹೋಗಿದ್ದು. ಇವ್ರು ಹೋಗಿಲ್ದವ್ರೆ ಸರ್ಕಾರ ಅದನ್ನ ಕನ್ಸಿಡರ್ ಮಾಡ್ತಿತ್ತ? RCB ಡೈರೆಕ್ಟ್ ಹೋಗಕ್ ಆಗ್ತಿರ್ಲಿಲ್ವಾ? ಅಥವಾ DNA ಮಾಡಕ್ ಆಗ್ತಿರ್ಲಿಲ್ವಾ? ಅಷ್ಟೆಲ್ಲ ದುಡ್ಡು ಮಾಡ್ತಾರಲ್ಲ. ಸೊ ನಾನ್ ಯಾವತ್ತು ಹೇಳೋದು, ಇದು ನಮ್ಮ ಅಸೋಸಿಯೇಷನ್ ಮಿಸ್ಟೇಕ್. ಇವತ್ತು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ನಮ್ಮ ಮಶಾನ ಮಾಡಿದ್ದಾರೆ ಅಂದ್ರೆ ಈ ಹಳೆ ಆಫೀಸ್ ಬೇರ್ಸ್ ತಪ್ಪು. ಏನಕ್ ಬಿಟ್ರು ಇವ್ರು? ಇವ್ರಿಗೆ ಬುದ್ಧಿ ಇರ್ಲಿಲ್ವಾ? ಈ ತರ ಆಗತ್ತೆ, ಸೆಲೆಬ್ರೇಷನ್ ಆದ್ರೆ ಹಿಂಗ ಆಗ್ಬೋದು ಅಂತ ಇವ್ರಿಗೆ ಯೋಚನೆನೇ ಇರ್ಲಿಲ್ವಾ? ಓಕೆ, ಅದೇ ಈಗ ಪೊಲೀಸ್ ಮೇಲೆ ಬ್ಲೇಮ್ ಮಾಡ್ತಾರೆ. FIR ಗಳಾಗಿದೆ. ಫೈನ್ ಸರ್. ಥ್ಯಾಂಕ್ ಯು ಜೋಸೆಫ್ ಹೂವರ್ ಅವರು ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದಕ್ಕೆ. ಇಷ್ಟೊತ್ತಿನವರೆಗೂ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ.